ವಿದ್ಯಾರ್ಥಿಗಳೇ, ಈಗ ನಾವು ಕಾರ್ಬನ್ ಸಂಯುಕ್ತಗಳಲ್ಲಿನ ಕ್ರಿಯಾಗುಂಪುಗಳು, ಕೆಲವು ಕ್ರಿಯಾಗುಂಪುಗಳನ್ನು ಹೊಂದಿರುವಂತಹ ಕಾರ್ಬನ್ ಸಂಯುಕ್ತಗಳ ರಚನಾ ಸೂತ್ರಗಳು, ಹಾಗೆಯೇ ಅನುರೂಪ ಶ್ರೇಣಿಗಳು ಎಂದರೇನು, ಸಾವಯವ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿ, ಇವುಗಳ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಕಾರ್ಬನ್ ಸಂಯುಕ್ತಗಳಲ್ಲಿನ ಕೆಲವು ಕ್ರಿಯಾಗುಂಪುಗಳ ಬಗ್ಗೆ ತಿಳಿಯೋಣ. ಕಾರ್ಬನ್ ತುಂಬ ಸ್ನೇಹಮಯಿ ಧಾತುವಿನಂತೆ ತೋರುತ್ತದೆ. ಇಲ್ಲಿಯವರೆಗೂ ನಾವು ಕಾರ್ಬನ್ ಮತ್ತು ಹೈಡ್ರೋಜನ್ ಸಂಯುಕ್ತಗಳನ್ನು ನೋಡಿದ್ದೇವೆ, ಅಂದರೆ ಹೈಡ್ರೋಕಾರ್ಬನ್ಗಳ ಬಗ್ಗೆ ನಾವು ನೋಡಿದ್ದೇವೆ. ಆದರೆ ಕಾರ್ಬನ್ ಹ್ಯಾಲೋಜನ್ಗಳು, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ಗಳಂತಹ ಧಾತುಗಳೊಂದಿಗೂ ಸಹ ಕಾರ್ಬನ್ ಬಂಧಗಳನ್ನು ಉಂಟು ಮಾಡುತ್ತದೆ. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದ ಕೋಷ್ಟಕ 4.3ರಲ್ಲಿ ಗಮನಿಸಿದಾಗ ಇಲ್ಲಿ ಕೊಟ್ಟಿರುವಂತಹ ಗುಂಪುಗಳಲ್ಲಿ ಕೆಲವು ಭಿನ್ನ ಜಾತಿಯ ಪರಮಾಣುಗಳಿವೆ. ಇಲ್ಲಿ ನೋಡಿ, ಗಮನಿಸಿ ಮಕ್ಕಳೇ. OH, O ಅಂದರೆ ಆಕ್ಸಿಜನ್ ಪರಮಾಣು, ಹೈಡ್ರೋಜನ್ ಪರಮಾಣು. CO ಕಾರ್ಬನ್ ಪರಮಾಣು, ಆಕ್ಸಿಜನ್ ಪರಮಾಣು. ಹೀಗೆ ಭಿನ್ನ ಜಾತಿಯ ಗುಂಪುಗಳಿರುವುದನ್ನು ನಾವು ಗಮನಿಸಬಹುದು. ಈ ಭಿನ್ನ ಜಾತಿಯ ಪರಮಾಣುಗಳು ಮತ್ತು ಇವುಗಳನ್ನು ಹೊಂದಿರುವ ಗುಂಪುಗಳು ಕಾರ್ಬನ್ ಸರಪಳಿಗಳ ಉದ್ದ ಮತ್ತು ಸ್ವಭಾವವನ್ನು ಲೆಕ್ಕಿಸದೆ ಆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವುದರಿಂದ ಇಂತಹ ಭಿನ್ನ ಜಾತಿಯ ಈ ಗುಂಪುಗಳಿಗೆ ನಾವು ಕ್ರಿಯಾಗುಂಪುಗಳು ಎಂದು ಕರೆಯುತ್ತಾರೆ. ಹಾಗಾದರೆ ಕ್ರಿಯಾಗುಂಪು ಎಂದರೇನು? ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. ಕಾರ್ಬನ್ ಸಂಯುಕ್ತಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವಂತಹ ಭಿನ್ನ ಜಾತಿಯ ಪರಮಾಣುಗಳ ಗುಂಪನ್ನು ಕ್ರಿಯಾಗುಂಪುಗಳು ಎಂದು ಕರೆಯುತ್ತಾರೆ. ಈ ಒಂದು ಕೋಷ್ಟಕದಲ್ಲಿ ಭಿನ್ನ ಜಾತಿಯ ಪರಮಾಣುವನ್ನು ಗಮನಿಸಿ ಮಕ್ಕಳೇ. Cl ಅಂದರೆ ಕ್ಲೋರೋ, Br ಎಂದರೆ ಬ್ರೋಮೋ. ಈ ಸಂಯುಕ್ತಗಳ ವರ್ಗಕ್ಕೆ ನಾವು ಹ್ಯಾಲೋ ಆಲ್ಕೇನ್ ಎಂದು ಕರೆಯುತ್ತೇವೆ. ಯಾವುದೇ ಕಾರ್ಬನ್ ಸಂಯುಕ್ತಗಳಲ್ಲಿ Cl ಅಥವಾ ಬ್ರೋಮಿನ್ ಇದ್ದರೆ ಅದನ್ನು ನಾವು ಕ್ಲೋರೋ ಅಥವಾ ಬ್ರೋಮೋ ಎಂದು ಕರೆಯುತ್ತೇವೆ. ಹೈಡ್ರೋಜನ್ ಪರಮಾಣುವಿಗೆ ಪರ್ಯಾಯವಾಗಿ ಈ ಕ್ರಿಯಾಗುಂಪುಗಳು ಇರುತ್ತವೆ. ಹಾಗೆಯೇ ಮತ್ತೊಂದು ಸಂಯುಕ್ತಗಳ ವರ್ಗ ಆಲ್ಕೋಹಾಲ್. ಈ ಆಲ್ಕೋಹಾಲ್ನಲ್ಲಿರುವಂತಹ ಭಿನ್ನ ಪರಮಾಣು ಆಕ್ಸಿಜನ್. ಆಲ್ಕೋಹಾಲ್ನ ಕ್ರಿಯಾಗುಂಪಿನ ಅಣುಸೂತ್ರವೇನೆಂದರೆ OH. ಆಕ್ಸಿಜನ್, ಹೈಡ್ರೋಜನ್ ಪರಮಾಣುಗಳಿಂದಾಗಿದೆ ಯಾವುದು? ಆಲ್ಕೋಹಾಲ್ ಎಂಬ ಕ್ರಿಯಾಗುಂಪು. ಆಲ್ಡಿಹೈಡ್. ಆಲ್ಡಿಹೈಡ್ನ ಕ್ರಿಯಾಗುಂಪಿನ ಅಣುಸೂತ್ರವನ್ನು ಗಮನಿಸಿ ಮಕ್ಕಳೇ. CO ಹಾಗೆ C ಮತ್ತು ಆಕ್ಸಿಜನ್ ನಡುವೆ ದ್ವಿಬಂಧ ಇರುತ್ತದೆ. ಯಾವುದೇ ಕಾರ್ಬನ್ ಸಂಯುಕ್ತದಲ್ಲಿ ಈ ರೀತಿ ಈ ಕ್ರಿಯಾಗುಂಪು ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಆಲ್ಡಿಹೈಡ್ ಗುಂಪು ಎಂದು ಕರೆಯುತ್ತೇವೆ. ಹಾಗೆಯೇ ಮೂರನೇದನ್ನು ಗಮನಿಸಿ, ಕೀಟೋನ್. ಕೀಟೋನ್ ಈ ಕ್ರಿಯಾಗುಂಪಿನ ಅಣುಸೂತ್ರವನ್ನು ಗಮನಿಸಿ. ಇಲ್ಲಿ ಕಾರ್ಬನ್ ಮತ್ತು ಆಕ್ಸಿಜನ್ ಪರಮಾಣುಗಳ ನಡುವೆ ಯಾವ ಬಂಧವಿದೆ? ದ್ವಿಬಂಧವಿದೆ. ಈ ರೀತಿ CO ಎಂಬ ಕ್ರಿಯಾಗುಂಪು ಇದ್ದರೆ ಅದನ್ನು ನಾವು ಕೀಟೋನ್ ಕ್ರಿಯಾಗುಂಪು ಎಂದು ಕರೆಯುತ್ತೇವೆ. ಹಾಗೆಯೇ ನಾಲ್ಕನೆಯ ಸಂಯುಕ್ತಗಳ ವರ್ಗ ಕಾರ್ಬಾಕ್ಸಿಲಿಕ್ ಕ್ರಿಯಾಗುಂಪು. ಈ ಕಾರ್ಬಾಕ್ಸಿಲಿಕ್ ಕ್ರಿಯಾಗುಂಪಿನ ಅಣುಸೂತ್ರವೆಂದರೆ, ಕಾರ್ಬಾಕ್ಸಿಲಿಕ್ನ ಅಣುಸೂತ್ರ COOH. ಅದನ್ನು ಈ ರೀತಿ ಬಂಧಗಳನ್ನು ಮೂಲಕ ತೋರಿಸಿದ್ದೇವೆ. CO ಹಾಗೆ ಇಲ್ಲಿ OH, COOH. ಈ ರೀತಿ ಯಾವುದೇ ಕಾರ್ಬನ್ ಸಂಯುಕ್ತದಲ್ಲಿ ಈ ರೀತಿ ಕ್ರಿಯಾಗುಂಪು ಇದ್ದರೆ ಇದನ್ನು ನಾವು ಕಾರ್ಬಾಕ್ಸಿಲಿಕ್ ಕ್ರಿಯಾಗುಂಪು ಎಂದು ಕರೆಯುತ್ತೇವೆ.
ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಈ ಕೋಷ್ಟಕದಲ್ಲಿ ಕ್ರಿಯಾ ಗುಂಪುಗಳನ್ನು ಗಮನಿಸಿ. ನೋಡಿ, ಇಲ್ಲಿ ಕಾರ್ಬನಿಕ್ ಸಂಯುಕ್ತದಲ್ಲಿ ಇದನ್ನು ನಾವು ಕ್ಲೋರೋ ಎಂಬ ಆಲ್ಕೈಲ್ ಕ್ರಿಯಾ ಗುಂಪು ಇದೆ. ಹೈಡ್ರೋಜನ್ ಸ್ಥಾನದಲ್ಲಿ ನಾವು ಕ್ಲೋರೋ ಎಂಬ ಕ್ರಿಯಾ ಗುಂಪನ್ನು ಕಾಣ್ತೀವಿ. ಹಾಗೆಯೇ ಇಲ್ಲಿ ಬ್ರೋಮೋ ಎಂಬ ಕ್ರಿಯಾ ಗುಂಪನ್ನು ಗಮನಿಸಿ. ಹಾಗೆ ಇಲ್ಲಿ ನೋಡಿ ಮಕ್ಕಳೇ, OH ಎಂಬ ಕ್ರಿಯಾ ಗುಂಪು ಇದೆ. ಅಂದರೆ ಯಾವ ಕ್ರಿಯಾ ಗುಂಪು ಇದು? ಆಲ್ಕೋಹಾಲ್ನ ಕ್ರಿಯಾ ಗುಂಪು, ಪ್ರೊಪೆನಾಲ್ ಎಂದು ಕರೆಯುತ್ತೇವೆ. ಹಾಗೆಯೇ ಇಲ್ಲಿ ಗಮನಿಸಿ ಮಕ್ಕಳೇ, ಈ ಗುಂಪಿಗೆ ನಾವು CHO ಇದ್ದರೆ ಆಲ್ಡಿಹೈಡ್ ಕ್ರಿಯಾ ಗುಂಪನ್ನು ಗಮನಿಸಿ. ಹಾಗೆಯೇ ಕೀಟೋನ್ನ ಕ್ರಿಯಾ ಗುಂಪು CO, C ದ್ವಿಬಂಧ O. ಕೀಟೋನ್ ಗುಂಪನ್ನು ಇಲ್ಲಿ ಪ್ರೊಪೆನೇನ್ ಎಂದು ಕರೆಯುತ್ತೇವೆ, ಪ್ರೊಪೆನೋನ್. ಹಾಗೆಯೇ ಮತ್ತೊಂದು ಕ್ರಿಯಾ ಗುಂಪು ಇರುವಂಥ ಕಾರ್ಬನಿಕ್ ಸಂಯುಕ್ತ ಪ್ರೊಪೆನೋಯಿಕ್ ಆಮ್ಲ. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ COOH ಅಂದರೆ ಯಾವ ಗುಂಪಿದು? ಕಾರ್ಬಾಕ್ಸಿಲಿಕ್ ಗುಂಪು. ಮಕ್ಕಳೇ, ಈಗ ನಾವು ಅನುರೂಪ ಶ್ರೇಣಿಗಳು ಎಂದರೇನು? ಅನುರೂಪ ಶ್ರೇಣಿಗಳಿಗೆ ಉದಾಹರಣೆ, ಅವುಗಳಿಗಿರುವಂತಹ ವ್ಯತ್ಯಾಸಗಳ ಬಗ್ಗೆ ತಿಳಿಯೋಣ. ಮಕ್ಕಳೇ, ಈಗಾಗಲೇ ನಮಗೆ ಕಾರ್ಬನ್ನ ವಿಶಿಷ್ಟ ಗುಣವಾದಂತಹ ಕೆಟನೀಕರಣದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವಲ್ಲವೇ? ಕಾರ್ಬನ್ ತನ್ನ ಇತರ ಪರಮಾಣುಗಳೊಂದಿಗೆ ಸಹವೇಲೆನ್ಸಿಯ ಬಂಧಗಳನ್ನು ಏರ್ಪಡಿಸಿಕೊಂಡು ಈ ರೀತಿ ಸರಪಳಿ ರಚನೆಗಳನ್ನು ಉಂಟು ಮಾಡುತ್ತದೆ. ಕಾರ್ಬನ್ ಸರಪಳಿಯಲ್ಲಿರುವಂತಹ ಪರಮಾಣುಗಳನ್ನು ನಾವು ಯಾವುದೇ ಕ್ರಿಯಾ ಗುಂಪುಗಳಿಂದ ಸ್ಥಾನಪಲ್ಲಟಗೊಳಿಸಬಹುದು. ಆಲ್ಕೋಹಾಲ್ನಂತಹ ಕ್ರಿಯಾ ಗುಂಪಿನ ಅಸ್ತಿತ್ವವು ಕಾರ್ಬನ್ ಸರಳಿಯ ಉದ್ದವನ್ನು ಲೆಕ್ಕಿಸದೆ ಕಾರ್ಬನ್ ಸಂಯುಕ್ತದ ಗುಣಗಳನ್ನು ಪ್ರಭಾವಿಸುತ್ತದೆ. ಇಲ್ಲಿ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. CH3OH. ಇಲ್ಲಿ OH ಎಂಬುದು ಯಾವ ಕ್ರಿಯಾ ಗುಂಪು? ಆಲ್ಕೋಹಾಲ್. ಇದನ್ನು ಮೀಥೈಲ್ ಆಲ್ಕೋಹಾಲ್ ಅಥವಾ ಮೆಥನಾಲ್, ಈಥೈಲ್ ಆಲ್ಕೋಹಾಲ್ ಅಥವಾ ಇಥೆನಾಲ್, ಪ್ರೊಪೈಲ್ ಆಲ್ಕೋಹಾಲ್, ಬ್ಯೂಟೆನಾಲ್. ನೋಡಿ, ಇವೆಲ್ಲವೂ ಆಲ್ಕೋಹಾಲ್ ಎಂಬ ಕ್ರಿಯಾ ಗುಂಪನ್ನು ಹೊಂದಿರುವ ಕಾರ್ಬನಿಕ್ ಸಂಯುಕ್ತಗಳಾಗಿವೆ. ರಾಸಾಯನಿಕ ಗುಣಗಳು ತುಂಬ ಸಾಮಾನ್ಯವಾಗಿವೆ. ಆದ್ದರಿಂದ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎಂದು ಕರೆಯುತ್ತೇವೆ. ಇಲ್ಲಿ ಆಲ್ಕೋಹಾಲ್ ಎಂಬುದು ಅನುರೂಪ ಶ್ರೇಣಿಯಾಗಿದೆ. ಅಂದರೆ ಒಂದೇ ಕ್ರಿಯಾ ಗುಂಪನ್ನು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ಗಳನ್ನು ಸ್ಥಾನಪಲ್ಲಟಗೊಳಿಸುವುದರ ಮೂಲಕ ಇದು ಒಂದು ಅನುರೂಪ ಶ್ರೇಣಿಯಾಗಿದೆ. ಅನುರೂಪ ಶ್ರೇಣಿ ಎಂದರೇನು? ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎಂದು ಕರೆಯುತ್ತೇವೆ. ಯಾವುದೇ ಅನುರೂಪ ಶ್ರೇಣಿಗಳ ಎರಡು ಕ್ರಮಾನುಗತ ಸಂಯುಕ್ತಗಳ ನಡುವಿನ ವ್ಯತ್ಯಾಸ CH2 ಆಗಿರುತ್ತದೆ. ಮಕ್ಕಳೇ, ಇಲ್ಲಿ ಗಮನಿಸಿ. ಮೆಥನಾಲ್ CH3OH, ಹಾಗೆ ಇದರ ನಂತರ ಬರುವಂತಹ ಆಲ್ಕೋಹಾಲ್ ಎಥೆನಾಲ್. ಈ ಎರಡು ಅನುರೂಪ ಶ್ರೇಣಿಗಳ ನಡುವಿನ ವ್ಯತ್ಯಾಸ CH2 ಆಗಿದೆ. ಅಂದರೆ ಎಷ್ಟು ಕಾರ್ಬನ್ನ ಕಡಿಮೆ ಇದೆ? ಇಲ್ಲಿ ಹೆಚ್ಚಾಗಿದೆ 1 ಕಾರ್ಬನ್. ಹಾಗೆಯೇ ಇಲ್ಲಿ ಹೈಡ್ರೋಜನ್ 5 ಇದೆ, ಇಲ್ಲಿ 3 ಇದೆ. ವ್ಯತ್ಯಾಸ ಎಷ್ಟಿದೆ? 2. ಹೀಗೆ ಯಾವುದೇ ಅನುರೂಪ ಶ್ರೇಣಿಗಳ ನಡುವಿನ ವ್ಯತ್ಯಾಸ ಏನಾಗಿರುತ್ತದೆ? CH2 ಆಗಿರುತ್ತದೆ. ಹಾಗೆಯೇ ಮತ್ತೊಂದು ಅನುರೂಪ ಶ್ರೇಣಿಗಳನ್ನು ಗಮನಿಸೋಣ. ಇಲ್ಲಿ ನೋಡಿ ಮಕ್ಕಳೇ, CH4 ಎಂದರೆ ಮೀಥೇನ್. ಇಲ್ಲಿ ಆಲ್ಕೇನುಗಳ ಶ್ರೇಣಿಯನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇವೆ. ಆಲ್ಕೇನುಗಳು ಸಹ ಅನುರೂಪ ಶ್ರೇಣಿಗಳಾಗಿವೆ. ಮೀಥೇನ್ ನಂತರ ಬರುವಂತಹ ಆಲ್ಕೇನ್ ಯಾವುದು? ಈಥೇನ್.
ನೋಡಿ ಗಮನಿಸಿ, ಇಲ್ಲಿ ಮೀಥೇನ್ ಮತ್ತು ಈಥೇನ್ ಇವುಗಳ ನಡುವಿನ ವ್ಯತ್ಯಾಸ ಏನಾಗಿದೆ? CH2. ಒಂದು ಕಾರ್ಬನ್ನಲ್ಲಿ ವ್ಯತ್ಯಾಸ ಇದೆ, ಹಾಗೆ 2 ಹೈಡ್ರೋಜನಲ್ಲಿ ವ್ಯತ್ಯಾಸ ಇದೆ. ಹಾಗೆಯೇ ಈಥೇನ್ ಮತ್ತು ಪ್ರೋಪೇನ್ನಲ್ಲಿ ಗಮನಿಸಿ, ಇಲ್ಲೂ ಸಹ CH2 ಘಟಕ ವ್ಯತ್ಯಾಸ ಹೊಂದಿದೆ. ಹೀಗೆ ಆಲ್ಕೇನ್ಗಳು ಅನುರೂಪ ಶ್ರೇಣಿಗಳಾಗಿವೆ. ಮತ್ತೊಂದು ವಿಷಯವನ್ನು ಗಮನಿಸಿ ಮಕ್ಕಳೇ, ಯಾವುದೇ ಅನುರೂಪ ಶ್ರೇಣಿಯಲ್ಲಿ ಪರಮಾಣು ರಾಶಿ ಹೆಚ್ಚಿದಂತೆ ಭೌತ ಲಕ್ಷಣಗಳಲ್ಲಿ ಮಾತ್ರ ಬದಲಾವಣೆ ಕಂಡುಬಂದರೆ ರಾಸಾಯನಿಕ ಗುಣಗಳು ಅನುರೂಪ ಶ್ರೇಣಿಗಳಲ್ಲಿ ಬದಲಾಗುವುದಿಲ್ಲ. ಅದೇ ರೀತಿಯಾಗಿ ನಾವು ಆಲ್ಕೀನ್ಗಳ ಅನುರೂಪ ಶ್ರೇಣಿಯನ್ನು ಉದಾಹರಣೆಯಾಗಿ ತೆಗೆದುಕೊಂಡರೆ, ಆಲ್ಕೀನ್ ಅನುರೂಪ ಸರಣಿಯ ಮೊದಲನೇ ಸದಸ್ಯ ಈಥೀನ್. ಇದರ ಅಣುಸೂತ್ರ C2H4. ಎರಡನೇ ಸದಸ್ಯ ಪ್ರೋಪೀನ್. ಇಲ್ಲಿ ಗಮನಿಸಿ ಮಕ್ಕಳೇ, ಈಥೀನ್ ಮತ್ತು ಪ್ರೋಪೀನ್ ನಡುವಿನ ವ್ಯತ್ಯಾಸ ಕೂಡ ಏನಾಗಿದೆ? CH2 ಆಗಿದೆ. ಹಾಗೆಯೇ ಆಲ್ಕೈನ್ಗಳ ಅನುರೂಪ ಶ್ರೇಣಿಯನ್ನು ಸಹ ಗಮನಿಸಿದಾಗ ಮೊದಲನೇ ಆಲ್ಕೈನ್ ಈಥೈನ್, ನಂತರ ಪ್ರೋಪೈನ್. ಈಥೈನ್ನ ಅಣುಸೂತ್ರ C2H2, ಪ್ರೋಪೈನ್ C3H4. ಇವುಗಳ ನಡುವಿನ ವ್ಯತ್ಯಾಸವೂ ಕೂಡ CH2 ಆಗಿದೆ. ಆಲ್ಕೀನ್ಗಳು ಹಾಗೆಯೇ ಆಲ್ಕೈನ್ ಇವೆಲ್ಲವೂ ಸಹ ಅನುರೂಪ ಶ್ರೇಣಿಗಳಿಗೆ ಉದಾಹರಣೆಗಳಾಗಿದ್ದು, ಈ ಅನುರೂಪ ಶ್ರೇಣಿಗಳು ಸಾಮಾನ್ಯ ಅಣುಸೂತ್ರವನ್ನು ಹೊಂದಿದ್ದು ಯಾವುದೇ ಅನುರೂಪ ಶ್ರೇಣಿಯ ಕ್ರಮಾನುಗತ ಸಂಯುಕ್ತಗಳ ನಡುವಿನ ವ್ಯತ್ಯಾಸ CH2 ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಸಾವಯವ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿ ಅಥವಾ ವಿಧಾನದ ಬಗ್ಗೆ ತಿಳಿಯೋಣ. ಸಾವಯವ ಸಂಯುಕ್ತಗಳನ್ನು ಹೆಸರಿಸುವಿಕೆಗೆ ಮೊದಲು ನಾವು ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಅವುಗಳನ್ನು ನೀವು ಗಮನಿಸಿ ಮಕ್ಕಳೇ. ಮೊದಲನೇದಾಗಿ, ಕಾರ್ಬನ್ ಸಂಯುಕ್ತಗಳಲ್ಲಿನ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಗುರುತಿಸಿದಾಗ ಅಲ್ಲಿರುವಂತಹ ಕಾರ್ಬನ್ ಪರಮಾಣುಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ನಾವು ಅದನ್ನು ಹೆಸರಿಸುತ್ತೇವೆ. ಉದಾಹರಣೆಗೆ, ಯಾವುದೇ ಕಾರ್ಬನ್ ಸಂಯುಕ್ತದಲ್ಲಿ 1 ಕಾರ್ಬನ್ ಇದ್ದರೆ ಅದನ್ನು ನಾವು ಮೀಥೇನ್ ಎಂದು ಕರೆಯುತ್ತೇವೆ. 2 ಕಾರ್ಬನ್ ಇದ್ದರೆ ಈಥೇನ್, 3 ಕಾರ್ಬನ್ ಇದ್ದರೆ ಪ್ರೋಪೇನ್, 4 ಕಾರ್ಬನ್ ಇದ್ದರೆ ಬ್ಯೂಟೇನ್, 5 ಕಾರ್ಬನ್ ಇದ್ದರೆ ಪೆಂಟೇನ್, 6 ಕಾರ್ಬನ್ ಇದ್ದರೆ ಹೆಕ್ಸೇನ್. ಅದೇ ರೀತಿಯಾಗಿ 7 ಕಾರ್ಬನ್ ಇದ್ದರೆ ಹೆಪ್ಟೇನ್, 8 ಕಾರ್ಬನ್ ಇದ್ದರೆ ಆಕ್ಟೇನ್, 9 ಕಾರ್ಬನ್ ಇದ್ದರೆ ನಾನೇನ್, 10 ಕಾರ್ಬನ್ ಇದ್ದರೆ ಡೆಕೇನ್. ಹೀಗೆ ನಾವು ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ನಾವು ನೋಡಿ ಆ ಸಂಯುಕ್ತವನ್ನು ಹೆಸರಿಸಬೇಕು. ಹಾಗಾದರೆ ನೀವು ಹೆಸರಿಸುವಂಥ ಕಾರ್ಬನ್ನಲ್ಲಿ 3 ಕಾರ್ಬನ್ ಪರಮಾಣು ಇದ್ದರೆ ಅದನ್ನು ಏನಂತ ಓದ್ತೀರಾ ಮಕ್ಕಳೇ? ಪ್ರೋಪೇನ್ ಆಗಿರುತ್ತದೆ ಅದು. ಹಾಗೆ ಎರಡನೇ ಅಂಶವನ್ನು ಗಮನಿಸಿ. ಒಂದು ವೇಳೆ ಆ ಕಾರ್ಬನ್ ಸಂಯುಕ್ತದಲ್ಲಿ ಕ್ರಿಯಾ ಗುಂಪು ಕಂಡುಬಂದರೆ ಆ ಸಂಯುಕ್ತವನ್ನು ಅದರ ಪೂರ್ವ ಪ್ರತ್ಯಯ ಅಥವಾ ಅಂತ್ಯ ಪ್ರತ್ಯಯ ಬಳಸಿ ಹೆಸರನ್ನು ಸೂಚಿಸಲಾಗುತ್ತದೆ. ಉದಾಹರಣೆ, ಪೂರ್ವ ಪ್ರತ್ಯಯ ಕ್ಲೋರೋ, ಬ್ರೋಮೋ. ಆಲ್ಕಹಾಲ್ ಗುಂಪಿದ್ದರೆ ಅದರ ಅಂತ್ಯ ಪ್ರತ್ಯಯ ಓಲ್ ಎಂದು ನಾವು ಉಚ್ಚಾರಿಸುತ್ತೇವೆ. ಮೂರನೆಯ ಅಂಶವನ್ನು ಗಮನಿಸಿ. ಒಂದು ವೇಳೆ ಕ್ರಿಯಾ ಗುಂಪಿನ ಹೆಸರು ಅಂತ್ಯ ಪ್ರತ್ಯಯವಾಗಿದ್ದು ಮತ್ತು ಅದರ ಹೆಸರು ಆಂಗ್ಲ ಭಾಷೆಯ ಸ್ವರಾಕ್ಷರಗಳಾದ AEIOUಗಳಿಂದ ಪ್ರಾರಂಭಗೊಂಡಲ್ಲಿ
ಕಾರ್ಬನ್ ಸರಪಳಿಯ ಹೆಸರಿನ ಕೊನೆಯ ಈ ಅಕ್ಷರವನ್ನು ಅಳಿಸಿ ಸೂಕ್ತ ಅಂತ್ಯ ಪ್ರತ್ಯಯವನ್ನು ಸೇರಿಸಿ ಅದನ್ನು ನಾವು ಹೆಸರಿಸಲಾಗುತ್ತದೆ. ಉದಾಹರಣೆ, ಕೀಟೋನ್ಗಳನ್ನು ಹೆಸರಿಸುವುದು. 3 ಕಾರ್ಬನ್ನನ್ನು ಹೊಂದಿರುವಂತಹ ಕೀಟೋನ್ ಗುಂಪು ಇರುವಂತಹ ಕಾರ್ಬನಿಕ್ ಸಂಯುಕ್ತ ಪ್ರೊಪೆನೋನ್. ಇಲ್ಲಿ ನೋಡಿ, ಕೊನೆಯ ಅಕ್ಷರ ಇ. ಅದನ್ನು ಹೇಗೆ ಹೆಸರಿಸುವುದು? ಪ್ರೊಪೇನ್ ಪ್ಲಸ್ ಓನ್, ಪ್ರೊಪೆನೋನ್. ಅಂದರೆ ಕೊನೆಯಲ್ಲಿ ಓನ್ ಎಂಬ ಉಚ್ಚಾರಣೆಯಿಂದ ನಾವು ಅದನ್ನು ಹೆಸರಿಸುತ್ತೇವೆ. 4ನೇ ಅಂಶವನ್ನು ಗಮನಿಸಿ ಮಕ್ಕಳೇ. ಒಂದು ವೇಳೆ ಕಾರ್ಬನ್ ಸರಪಳಿಯು ಅಪರ್ಯಾಪ್ತವಾಗಿದ್ದರೆ, ಅಂದರೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ದರೆ, ಕಾರ್ಬನ್ ಸರಪಳಿಯ ಹೆಸರಲ್ಲಿನ ಏನ್ ಎಂಬ ಪದವು ಈನ್ ಅಥವಾ ಐನ್ ಎಂಬ ಪದದಿಂದ ಆದೇಶನಗೊಳ್ಳುತ್ತದೆ. ಉದಾಹರಣೆಗೆ, ದ್ವಿಬಂಧವಿದ್ದರೆ ಕಾರ್ಬನ್ ಸಂಯುಕ್ತದಲ್ಲಿ ಅದನ್ನು ನಾವು ಹೇಗೆ ಹೆಸರಿಸಬಹುದು? 3 ಕಾರ್ಬನ್ ಇರುವಂತಹ ಸರಪಳಿ ಪ್ರೋಪೀನ್ ಎಂದು ನಾವು ಉಚ್ಚರಿಸಬಹುದು. ಒಂದು ವೇಳೆ 3 ಕಾರ್ಬನ್ನಲ್ಲಿ ತ್ರಿಬಂಧ ಇದ್ದರೆ ಐನ್ ಎಂಬ ಉಚ್ಚಾರಣೆಯನ್ನು ಮಾಡಬೇಕು. ಆಗ ಅದು ಪ್ರೋಪೈನ್ ಆಗುತ್ತದೆ. 4 ಕಾರ್ಬನ್ ಇದ್ದರೆ ಬ್ಯೂಟೈನ್ ಆಗುತ್ತದೆ. 5 ಕಾರ್ಬನ್ ಇದ್ದರೆ ಪೆಂಟೈನ್. ಹೀಗೆ ದ್ವಿಬಂಧ ಇದ್ದರೆ ಈನ್ ಎಂಬ ಉಚ್ಚಾರಣೆಯಿಂದ, ತ್ರಿಬಂಧ ಇದ್ದರೆ ಐನ್ ಎಂಬ ಪದದಿಂದ ಅದು ಆದೇಶಗೊಳ್ಳುತ್ತದೆ. ಹಾಗಾದರೆ ಈ 4 ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಸಾವಯವ ಸಂಯುಕ್ತಗಳನ್ನು ಹೇಗೆ ಹೆಸರಿಸಬಹುದು ಎಂಬುದನ್ನು ತಿಳಿಯೋಣ. ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವಂತಹ 4.4 ಈ ಕೋಷ್ಟಕವನ್ನು ನೀವು ಗಮನಿಸಿ ಮಕ್ಕಳೇ. ಮೊದಲನೆಯದಾಗಿ ಸಂಯುಕ್ತಗಳ ವರ್ಗ, ಕಾರ್ಬನ್ ಸಂಯುಕ್ತಗಳ ವರ್ಗ ಹ್ಯಾಲೋ ಆಲ್ಕೇನ್. ಅಂದರೆ ಇಲ್ಲಿ ಒಂದು ಹ್ಯಾಲೋಜನ್ ಗುಂಪಿರುತ್ತದೆ. ಕ್ಲೋರಿನ್, ಬ್ರೋಮಿನ್ ಎಂಬುವ ಹ್ಯಾಲೋಜನ್ ಗುಂಪಿರುತ್ತದೆ. ಅದಕ್ಕೆ ನಾವು ಹ್ಯಾಲೋ ಆಲ್ಕೇನ್ ಎಂದು ಕರೆಯುತ್ತೇವೆ. ಆಗ ನಾವು ಪೂರ್ವ ಪ್ರತ್ಯಯ ಕ್ಲೋರಿನ್ ಇದ್ದರೆ ಕ್ಲೋರೋ ಎಂದು, ಬ್ರೋಮಿನ್ ಇದ್ದರೆ ಬ್ರೋಮೋ ಎಂದು ಹೆಸರಿಸುತ್ತೇವೆ. ಉದಾಹರಣೆ, 3 ಕಾರ್ಬನ್ ಇರುವಂತಹ ಕಾರ್ಬನ್ ಸಂಯುಕ್ತದ ಒಂದು ರಚನಾ ಸೂತ್ರವನ್ನು ಬರೆಯಲಾಗಿದೆ. ನೋಡಿ, 1, 2, 3 ಕಾರ್ಬನ್ ಇದೆ. ಇಲ್ಲಿ ಹೈಡ್ರೋಜನ್ ಪರಮಾಣುವಿನ ಬದಲಾಗಿ ಯಾವ ಒಂದು ಧಾತು ಆದೇಶವಾಗಿ ಬಂದಿದೆ? ಯಾವ ಹ್ಯಾಲೋಜನ್? ಕ್ಲೋರಿನ್. ಈಗ ನಾವು ಈ ಸಂಯುಕ್ತವನ್ನು ಹೇಗೆ ಹೆಸರಿಸಬಹುದು? ಒಂದು ವೇಳೆ ಹೆಚ್ಚಿದ್ದಾಗ ನಾವು ಇದನ್ನೇನು ಅಂತ ಓದ್ತೀವಿ? ಪ್ರೋಪೇನ್ ಅಂತ ಓದ್ತೀವಿ. ಈ ಹೆಚ್ಚು ಬದಲಾಗಿ ಯಾವ ಧಾತು ಆದೇಶವಾಗಿದೆ? ಕ್ಲೋರಿನ್. ಇಲ್ಲಿ ನಾವು ಪೂರ್ವ ಪ್ರತ್ಯಯ ಕ್ಲೋರೋ, ನಂತರ 3 ಕಾರ್ಬನನ್ನು ಪ್ರೋಪೇನ್ ಎಂದು ಹೆಸರಿಸುತ್ತೇವೆ. ಆಗ ಇದರ ಹೆಸರೇನಾಗುತ್ತದೆ? ಕ್ಲೋರೋ ಪ್ರೋಪೇನ್. ಇಲ್ಲಿ ಏಕಬಂಧು ಇರುವುದರಿಂದ ಇಲ್ಲಿ ಪ್ರೋಪೇನ್ ಎಂದು ನಾವು ಉಚ್ಚರಿಸುತ್ತೇವೆ. ಹಾಗೆ ಇಲ್ಲಿ ಕ್ಲೋರಿನ್ ಬದಲಾಗಿ BR ಅಥವಾ ಬ್ರೋಮಿನ್ ಇದ್ದರೆ ನಾವು ಅದನ್ನು ಹೇಗೆ ಉಚ್ಚರಿಸಬಹುದು? ಬ್ರೋಮೋ ಪ್ರೋಪೇನ್. ಒಂದು ವೇಳೆ ಇಲ್ಲಿ 4 ಕಾರ್ಬನ್ ಇದ್ದರೆ ಬ್ರೋಮೋ ಬ್ಯೂಟೇನ್, 5 ಕಾರ್ಬನ್ ಇದ್ದರೆ ಬ್ರೋಮೋ ಪೆಂಟೇನ್. ಹಾಗೆ ಕ್ಲೋರಿನ್ ಇದ್ದರೆ ಬ್ರೋಮೋ, ಕ್ಲೋರೋ ಪೆಂಟೇನ್, ಕ್ಲೋರೋ ಬ್ಯೂಟೇನ್, ಕ್ಲೋರೋ ಪ್ರೋಪೇನ್, ಹೀಗೆ ನಾವು ಹೆಸರಿಸುತ್ತೇವೆ. ಹಾಗೆಯೇ ಮತ್ತೊಂದು ಕಾರ್ಬನ್ ಸಂಯುಕ್ತಗಳ ವರ್ಗವನ್ನು ಗಮನಿಸಿ. ಆಲ್ಕೋಹಾಲ್ ಅಂತ್ಯ ಪ್ರತ್ಯಯವನ್ನು ನಾವು ತೆಗೆದುಕೊಳ್ಳುತ್ತೇವೆ. ಆಲ್ಕೋಹಾಲ್ ಇದ್ದಾಗ ಅದನ್ನು ನಾವು ಅಂತ್ಯ ಪ್ರತ್ಯಯ ಏನಂತ ಬಳಸಬೇಕು? ಓಲ್ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ 3 ಕಾರ್ಬನ್ ಇರುವಂತಹ ಕಾರ್ಬನ್ ಸಂಯುಕ್ತ ಪ್ರೋಪೇನ್ ಎಂದು ನಿಮಗೆ ತಿಳಿದಿದೆ ಅಲ್ಲವೇ? ಆ ಪ್ರೋಪೇನ್ನಲ್ಲಿ ಹೆಚ್ಚು ಬದಲಾಗಿ ನೋಡಿ ಮಕ್ಕಳೇ, ಇಲ್ಲಿ ಗಮನಿಸಿ,
ಪ್ರೋಪೇನಲ್ಲಿ ಏನಿದೆ 3 ಕಾರ್ಬನ್ ಇದೆ ಹಾಗೂ ಇಲ್ಲಿ 8 ಹೈಡ್ರೋಜನ್ ಇದೆ. ಈ ಹೈಡ್ರೋಜನ್ನ ಸ್ಥಾನದಲ್ಲಿ ನಾವು ಆಲ್ಕೋಹಾಲ್ ಕ್ರಿಯಾ ಗುಂಪನ್ನು ಆದೇಶವಾಗಿ ಬರೆದಾಗ ನೋಡಿ, ಇಲ್ಲಿ ಹೈಡ್ರೋಜನ್ ಸ್ಥಾನದಲ್ಲಿ ಆಲ್ಕೋಹಾಲ್ ಕ್ರಿಯಾ ಗುಂಪು ಆದೇಶಿಸಿದಾಗ ನಾವು ಅದನ್ನು ಯಾವ ರೀತಿಯಾಗಿ ಹೆಸರಿಸಬಹುದು? ನಿಮ್ಗೆ ಗೊತ್ತಿದೆ, 3 ಕಾರ್ಬನ್ ಇದ್ದರೆ ಅದನ್ನು ಪ್ರೋಪೇನ್ ಎಂದು. ಅಂತ್ಯ ಪ್ರತ್ಯಯ ನಾವೇನು ಬರಬೇಕು ಅಂತ ಹೇಳಿದ್ವಿ? ಓಲ್. ಅವಾಗ ಏನಾಗುತ್ತದೆ ಅದರ ಹೆಸರು? ಪ್ರೋಪೇನಾಲ್. ನೋಡಿರಿ, 3 ಕಾರ್ಬನ್ ಇರುವಂತಹ ಆಲ್ಕೋಹಾಲ್ನ ಹೆಸರೇನಾಗಾದರೆ ಪ್ರೋಪೇನಾಲ್. 4 ಕಾರ್ಬನ್ ಇದ್ದರೆ ಬ್ಯೂಟೇನಾಲ್, 5 ಕಾರ್ಬನ್ ಇದ್ದರೆ ಪೆಂಟೇನಾಲ್. ಈ ರೀತಿಯಾಗಿ ನಾವು ಅದನ್ನು ಹೆಸರಿಸುತ್ತೇವೆ. ಹಾಗೆಯೇ ಮತ್ತೊಂದು ಕಾರ್ಬನ್ ಸಂಯುಕ್ತಗಳ ವರ್ಗ ಆಲ್ಡಿಹೈಡ್. ಆಲ್ಡಿಹೈಡ್ ಕ್ರಿಯಾ ಗುಂಪಿನಲ್ಲಿ ನಾವು ಅದರ ಅಂತ್ಯ ಪ್ರತ್ಯಯವನ್ನು ಹೇಗೆ ಉಚ್ಚಾರಿಸಬೇಕು ಅಂದರೆ ಆಲ್ ಎಂದು ಉಚ್ಚರಿಸುತ್ತೇವೆ. ಇಲ್ಲಿ ಓಲ್ ಅಂತಾದರೆ ಅಥವಾ ಆಲ್ ಅಂತಾದರೆ ಇಲ್ಲಿ ಯಾಲ್ ಎಂಬ ಉಚ್ಚಾರಣೆಯೊಂದಿಗೆ ನಾವು ಹೆಸರಿಸುತ್ತೇವೆ. ಅಂತ್ಯ ಪ್ರತ್ಯಯ ಆಲ್ ಆಗಿರಬೇಕು. ನೋಡಿ, ಮತ್ತೆ ನಾವು ಅದೇ ರೀತಿಯಾಗಿ ಪ್ರೋಪೇನ್ನ ರಚನಾ ಸೂತ್ರನ ಬರ್ಕೊಳ್ಳಿ. ಇಲ್ಲಿ ಹೈಡ್ರೋಜನ್ ಪರಮಾಣುಗಳ ಬದಲಾಗಿ ಇಲ್ಲಿ ಯಾವ ಕ್ರಿಯಾ ಗುಂಪು ಬಂದಿದೆ? ಆಲ್ಡಿಹೈಡ್. ಆಲ್ಡಿಹೈಡ್ನ ಕ್ರಿಯಾ ಗುಂಪಿನ ಅಣುಸೂತ್ರ ಈಗಾಗಲೇ ನಿಮ್ಗೆ ಗೊತ್ತಿದೆ ಅಲ್ವಾ? CHO. ಹಾಗಾದರೆ ಈ ಒಂದು ಆಲ್ಡಿಹೈಡ್ ಕ್ರಿಯಾ ಗುಂಪು ಇದ್ದಾಗ ನಾವು ಅದನ್ನು ಹೇಗೆ ಹೆಸರಿಸಬಹುದು? ಈಗಾಗಲೇ ಗೊತ್ತಿದೆ ನಿಮಗೆ, 3 ಕಾರ್ಬನ್ ಇದ್ದರೆ ಪ್ರೋಪೇನ್ ಅಂತ. ಅಂತ್ಯ ಪ್ರತ್ಯಯ ಏನಾಗಬೇಕು? ಆಲ್ ಆಗಬೇಕು. ಹಾಗಾದರೆ ಅದರ ಹೆಸರೇನು? ಪ್ರೋಪೇನ್ಯಾಲ್. ಏನು ಹಾಗಾದರೆ 3 ಕಾರ್ಬನ್ ಇರುವಂತಹ ಆಲ್ಡಿಹೈಡ್ನ ಹೆಸರೇನು? ಪ್ರೋಪೇನ್ಯಾಲ್. ಒಂದು ವೇಳೆ 4 ಕಾರ್ಬನ್ ಇದ್ದರೆ ಬ್ಯೂಟೇನ್ಯಾಲ್, 5 ಕಾರ್ಬನ್ ಇದ್ದರೆ ಪೆಂಟೇನ್ಯಾಲ್ ಎಂದು ಹೆಸರಿಸುತ್ತೇವೆ. ಹಾಗೆಯೇ ಮತ್ತೊಂದು ಕಾರ್ಬನಿಕ್ ಸಂಯುಕ್ತವಾದಂತಹ ಕೀಟೋನನ್ನು ಗಮನಿಸಿ ಮಕ್ಕಳೇ. ಕೀಟೋನ್, ಇಲ್ಲಿ ಕೀಟೋನ್ ಎಂಬ ಕ್ರಿಯಾ ಗುಂಪು ಇದ್ದರೆ ಅದನ್ನು ನಾವು ಅಂತಿಮವಾಗಿ ಅಂತ್ಯ ಪ್ರತ್ಯಯವನ್ನು ಹೇಗೆ ಉಚ್ಚರಿಸಬೇಕು? ಓನ್ ಎಂದು ಉಚ್ಚರಿಸಬೇಕು. ಹಾಗಾದರೆ ನಾವು ಮತ್ತೆ ಅದೇ ರೀತಿಯಾಗಿ 3 ಕಾರ್ಬನ್ ಇರುವಂತಹ ಕಾರ್ಬನ್ ಸಂಯುಕ್ತವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ತೀವಿ. ನಿಮ್ಗೆ ಗೊತ್ತಿದೆ, ಮೊದಲು ಪ್ರೋಪೇನ್ನ ರಚನಾ ಸೂತ್ರ ಹೇಗಿತ್ತು ಅನ್ನೋದನ್ನು ನೀವು ಗಮನಿಸಿದ್ರಲ್ವ ಆಗಲೇ. ನೋಡಿ, ಇಲ್ಲಿ 3 ಕಾರ್ಬನ್ ಇರುವಂತಹ ಈ ಪ್ರೋಪೇನ್ ರಚನಾ ಸೂತ್ರದಲ್ಲಿ ಇಲ್ಲಿ CO ಎಂಬ ಕೀಟೋನ್ ಗುಂಪು ಆದೇಶಿಸಿ ಬಂದಾಗ ಅದರ ರಚನಾ ಸೂತ್ರವನ್ನು ಗಮನಿಸಿ. ನೋಡಿ ಮಕ್ಕಳೇ, ಇಲ್ಲಿ ಮಧ್ಯದ ಕಾರ್ಬನ್ ಗುಂಪಿಗೆ ಯಾವ ಕ್ರಿಯಾ ಗುಂಪು ಬಂದಿದೆ? ಕೀಟೋನ್ CO ಕ್ರಿಯಾ ಗುಂಪು ಇದ್ದಾಗ ನಾವು ಅದನ್ನು ಹೇಗೆ ಹೆಸರಿಸ್ತೀವಿ? ಹಾಗಾದರೆ ಮೊದಲು ನೀವು ನೋಡ್ಕೊಳ್ಬೇಕು, ಎಷ್ಟು ಕಾರ್ಬನ್ ಇದೆ? 3 ಕಾರ್ಬನ್ ಇದೆ ಅಲ್ವಾ? 3 ಕಾರ್ಬನ್ ಇದ್ರೇನು? ಪ್ರೋಪೇನ್. ಅಂತಿಮವಾಗಿ ಕೀಟೋನ್ ಏನಂತ ಓದಬೇಕು? ಓನ್. ಹಾಗಾದರೆ ಅದರ ಹೆಸರೇನು? ಪ್ರೋಪೇನೋನ್. 3 ಕಾರ್ಬನ್ ಇರುವಂತಹ ಕೀಟೋನನ್ನು ಹೆಸರಿಸಿ ಅಂದಾಗ ನೀವು ಅದನ್ನು ಹೇಗೆ ಹೆಸರಿಸಬೇಕು? ಪ್ರೋಪೇನೋನ್. ಒಂದು ವೇಳೆ 4 ಕಾರ್ಬನ್ ಇದ್ದಾಗ ಬ್ಯೂಟೇನೋನ್, 5 ಕಾರ್ಬನ್ ಇದ್ದಾಗ ಪೆಂಟೇನೋನ್. ಹೀಗೆ ನಾವು ಹೆಸರಿಸುತ್ತೇವೆ. ಹಾಗೆಯೇ 5ನೇ ಕಾರ್ಬನ್ ಸಂಯುಕ್ತಗಳ ವರ್ಗ ಕಾರ್ಬಾಕ್ಸಿಲಿಕ್ ಆಮ್ಲ. ಒಂದು ವೇಳೆ ಕಾರ್ಬನ್ ಸಂಯುಕ್ತದಲ್ಲಿ ಯಾವ ಕ್ರಿಯಾ ಗುಂಪು ಇದ್ದರೆ? ಕಾರ್ಬಾಕ್ಸಿಲಿಕ್ ಕ್ರಿಯಾ ಗುಂಪು COOH ಇದ್ದರೆ ಅದನ್ನು ನಾವು ಅದರ ಅಂತ್ಯ ಪ್ರತ್ಯಯವನ್ನು ಹೇಗೆ ಉಚ್ಚರಿಸಬೇಕು? ಓಯಿಕ್ ಆಮ್ಲ. ನೋಡಿರಿ, ಆಲ್ಕೋಹಾಲ್ಗೆ ಓಲ್, ಆಲ್ಡಿಹೈಡ್ಗೆ ಯಾಲ್, ಕೀಟೋನ್ಗೆ ಓನ್. ಕಾರ್ಬಾಕ್ಸಿಲಿಕ್ ಗುಂಪು ಇದ್ದರೆ COH ಇದ್ದರೆ ಅದನ್ನೇ ಅಂತ ಓದಬೇಕು ಅಂತ್ಯ ಪ್ರತ್ಯಯ ಓಯಿಕ್ ಆಮ್ಲ. ಮತ್ತು ಅದೇ ರೀತಿಯಾಗಿ ಉದಾಹರಣೆಯನ್ನು ಗಮನಿಸೋಣ. ಪ್ರೋಪೇನ್ ಎಂಬ 3 ಕಾರ್ಬನನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಅಲ್ಲಿ ಹೈಡ್ರೋಜನ್ ಸ್ಥಾನದಲ್ಲಿ ಯಾವ ಕ್ರಿಯಾ ಗುಂಪು ಆದೇಶವಾಗಿ ಬಂದಿದೆ? ಆಲ್ಡಿಹೈಡ್ ಕ್ರಿಯಾ ಗುಂಪು. ಹಾಗಾದರೆ ಈಗ ಅದನ್ನು ಹೇಗೆ ಹೆಸರಿಸುತ್ತೀರಾ? 3 ಕಾರ್ಬನ್ ಇರುವಂಥದ್ದು ಯಾವುದು? ಪ್ರೋಪೇನ್ ಪ್ಲಸ್ ಅಂತಿಮ ಏನು? ಓಯಿಕ್ ಆಮ್ಲ. ಪ್ರೋಪೇನ್ ಪ್ಲಸ್ ಓಯಿಕ್ ಆಮ್ಲ ಏನಾಗುತ್ತದೆ? ಪ್ರೋಪೇನೋಯಿಕ್ ಆಮ್ಲ. ಹಾಗಾದರೆ 3 ಕಾರ್ಬನ್ ಇರುವಂತಹ ಕಾರ್ಬಾಕ್ಸಿಲಿಕ್ ಆಮ್ಲ ಇರುವಂತಹ
ಹೆಸರೇನು ಹಾಗಾದರೆ ಅಂದರೆ ಪ್ರೊಪೆನೋಯಿಕ್ ಆಮ್ಲ. 4 ಕಾರ್ಬನ್ ಇದ್ದಾಗ ಕಾರ್ಬಾಕ್ಸಿಲಿಕ್ ಗುಂಪು ಇದ್ದಾಗ ಅದನ್ನು ಏನಂತ ಓದ್ಬೋದು? ಬ್ಯೂಟೇನೋಯಿಕ್ ಆಮ್ಲ. 5 ಕಾರ್ಬನ್ ಇದ್ದರೆ ಪೆಂಟೇನೋಯಿಕ್ ಆಮ್ಲ. ಹೀಗೆ ನಾವು ಅದನ್ನು ಹೆಸರಿಸುತ್ತೇವೆ. ಹಾಗೆಯೇ ಮಕ್ಕಳೇ ಮತ್ತೊಂದು ಕಾರ್ಬನ್ ಸಂಯುಕ್ತಗಳ ವರ್ಗವನ್ನು ಗಮನಿಸಿ. ಆಲ್ಕೀನ್. ಈಗಾಗಲೇ ಆಲ್ಕೀನ್ಗಳ ಬಗ್ಗೆ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ವಾ, ಅಂತಿಮವಾಗಿ ಈನೆಂಬ ಉಚ್ಚಾರಣೆಯನ್ನು ಹೊಂದಿರುತ್ತವೆ. ಹಾಗಾದರೆ 3 ಕಾರ್ಬನನ್ನು ಹೊಂದಿರುವಂತಹ ಆಲ್ಕೀನ್ ಹೆಸರೇನು? ಪ್ರೋಪೀನ್. 4 ಕಾರ್ಬನ್ ಇದ್ದರೆ ಬ್ಯೂಟೀನ್. 5 ಕಾರ್ಬನ್ ಇದ್ದರೆ ಪೆಂಟೀನ್. ಹೀಗೆ ಅದನ್ನು ನಾವು ಹೆಸರಿಸುತ್ತೇವೆ. ಇಲ್ಲಿ ಗಮನಿಸಿ, 3 ಕಾರ್ಬನ್ ಇರುವಂತಹ ಆಲ್ಕೀನಿನ ಹೆಸರೇನು? ಪ್ರೋಪೀನ್. 3 ಕಾರ್ಬನ್ನ ಬರಿತೀವಿ. ಪ್ರೋಪೀನ್ ಅಂದರೆ ಆಲ್ಕೀನ್ಗಳಲ್ಲಿ ಯಾವ ಬಂಧ ಇರುತ್ತದೆ? 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇರುತ್ತದೆ. ನೋಡಿ ಇಲ್ಲಿ 2 ಜೊತೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದಾಗಿ ಇಲ್ಲಿ ದ್ವಿಬಂಧ ಉಂಟಾಗುತ್ತದೆ. ಆಲ್ಕೀನ್ಗಳ ಸಾಮಾನ್ಯ ಸೂತ್ರ CnH2n ಆಗಿರುತ್ತದೆ. ಅದರಂತೆ ಇಲ್ಲಿ 3 ಕಾರ್ಬನ್ ಇರುವಂತಹ ಆಲ್ಕೀನ್ನ ಅಣುಸೂತ್ರ ಏನಾಗುತ್ತದೆ? C3H6. ಇಲ್ಲಿ ಗಮನಿಸಿ ಮಕ್ಕಳೇ, 3 ಕಾರ್ಬನ್ ಇದೆ, 6 ಹೈಡ್ರೋಜನ್ ಪರಮಾಣುಗಳಿವೆ. ಹಾಗಾದರೆ ಪ್ರೋಪೀನಿನ ಹೆಸರೇನು? ಅಣುಸೂತ್ರವೇನು? C3H6. ಅದೇ ರೀತಿ ಬ್ಯೂಟೀನ್ದು ಅಣುಸೂತ್ರ ಬರಿಬೇಕಾದ್ರೆ ನಾವು ಯಾವ ರೀತಿ ಬರಿಬೋದು? ಇಲ್ಲಿ ಗಮನಿಸಿ ಮಕ್ಕಳೇ, ಬ್ಯೂಟೀನ್ನ ರಚನಾ ಸೂತ್ರವನ್ನು ಗಮನಿಸಿ. 4 ಕಾರ್ಬನ್ ಇದೆ, 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧವಿದೆ, ಹಾಗೆ 8 ಹೈಡ್ರೋಜನ್ಗಳಿವೆ. ಈ ಥರ ದ್ವಿಬಂಧ ಇದ್ದರೆ ಅದನ್ನು ನಾವು ಈನೆಂಬ ಉಚ್ಚಾರಣೆಯಿಂದ ಓದುತ್ತೇವೆ. 4 ಕಾರ್ಬನ್ನು ಬ್ಯೂಟೇನ್, ದ್ವಿಬಂಧ ಇದ್ದರೆ ಬ್ಯೂಟೀನ್ ಆಗುತ್ತದೆ. ಅದೇ ರೀತಿ 5 ಕಾರ್ಬನ್ ಇದ್ದರೆ ದ್ವಿಬಂಧ ಇದ್ದಾಗ ಅದನ್ನು ನಾವು ಪೆಂಟೀನ್. 6 ಕಾರ್ಬನ್ ಇದ್ದರೆ ಹೆಕ್ಸೀನ್. ಹೀಗೆ ಅದನ್ನು ನಾವು ಹೆಸರಿಸುತ್ತೇವೆ. ಹಾಗೆಯೇ ಮತ್ತೊಂದು ಕಾರ್ಬನ್ ಸಂಯುಕ್ತಗಳ ವರ್ಗ ಗಮನಿಸಿ ಮಕ್ಕಳೇ. ಆಲ್ಕೈನ್ಗಳಿದ್ದರೆ ಅದನ್ನು ನಾವು ಹೇಗೆ ಹೆಸರಿಸುತ್ತೇವೆ? ಇಲ್ಲಿ ಅಂತ್ಯ ಪ್ರತ್ಯಯ ಏನಾಗುತ್ತದೆ? ಐನ್ ಎಂಬ ಉಚ್ಚಾರಣೆಯನ್ನು ಮಾಡುತ್ತೇವೆ. ಆಲ್ಕೈನ್, ಐನ್ ಎಂಬ ಉಚ್ಚಾರಣೆಯನ್ನು ಮಾಡುತ್ತೇವೆ. ಉದಾಹರಣೆಯಾಗಿ 3 ಕಾರ್ಬನ್ ಇರುವಂತಹ ಆಲ್ಕೈನ್ನ ಹೆಸರೇನು? ಪ್ರೋಪೈನ್. 2 ಕಾರ್ಬನ್ ಇದ್ದರೆ ಈಥೈನ್. 3 ಕಾರ್ಬನ್ ಇದ್ದರೆ ಪ್ರೋಪೈನ್. 4 ಕಾರ್ಬನ್ ಇದ್ದರೆ ಬ್ಯೂಟೈನ್. ಹೀಗೆ ಅದನ್ನು ನಾವು ಹೆಸರಿಸುತ್ತೇವೆ. ಇಲ್ಲಿ ಗಮನಿಸಿ, 3 ಕಾರ್ಬನ್ನಲ್ಲಿ 2 ಕಾರ್ಬನ್ ಪರಮಾಣುಗಳ ನಡುವೆ ಯಾವ ರಾಸಾಯನಿಕ ಬಂಧವಿದೆ? ನೋಡಿ, ಇಲ್ಲಿ 3 ಗೆರೆಗಳನ್ನು ನೋಡ್ತಾ ಇದ್ದೀರಲ್ವಾ? ಹಾಗಾದರೆ ಯಾವ ರಾಸಾಯನಿಕ ಬಂಧ ಇದೆ? ತ್ರಿಬಂಧ. ಪ್ರೋಪೈನ್ನಲ್ಲಿ ಯಾವ ಬಂಧ ಇದೆ? ಹಾಗಾದರೆ 2 ಕಾರ್ಬನ್ ನಡುವೆ ತ್ರಿಬಂಧ ಇದ್ದರೆ ಅದನ್ನು ನಾವು ಐನ್ ಎಂಬ ಉಚ್ಚಾರಣೆಯೊಂದಿಗೆ ಹೆಸರಿಸುತ್ತೇವೆ. 3 ಕಾರ್ಬನ್ ಗೊತ್ತಿದೆ ನಿಮಗೆ, ಪ್ರೋಪೇನ್. ಹಾಗಾದರೆ ತ್ರಿಬಂಧ ಇದ್ದರೆ ಐನ್, ಅವಾಗೇನಾಗುತ್ತದೆ? ಅದರ ಹೆಸರು ಪ್ರೋಪೈನ್ ಆಗುತ್ತದೆ. ಹಾಗೆಯೇ 2 ಕಾರ್ಬನ್ ಇರುವಂತಹ ಆಲ್ಕೈನ್ನ ಹೆಸರೇನು? ಈಥೈನ್. ಅದರ ಅಣುಸೂತ್ರ C2H6. ಅದರ ಅಣುಸೂತ್ರ C2H2. ಆಲ್ಕೈನ್ಗಳ ಸಾಮಾನ್ಯ ಸೂತ್ರ CnH2n-2. ಈಥೈನ್ ಎಷ್ಟು ಕಾರ್ಬನ್ ಇದೆ? 2 ಕಾರ್ಬನ್. ಇಲ್ಲಿ ಎನ್ ಎಂದರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ. ಈಥೈನಲ್ಲಿ 2 ಇಂಟು ಎನ್ ಎಂದರೆ ಮತ್ತೆ 2 ಕಾರ್ಬನ್ -2. ಇದು ಸಾಮಾನ್ಯ ಸೂತ್ರವಾಗಿದೆ. ಈಗ ಗಮನಿಸಿ, 2 ಇಂಟು 2 4. C2H4-2 ಇದೆ. ಈಗ ನಾವು 4ರಲ್ಲಿ 2 ಕಳೆದ್ರೆ ಎಷ್ಟಾಗುತ್ತೆ? 2. C2H2 ಎಂಬುದು ಯಾವ ಆಲ್ಕೈನಿನ ಹೆಸರಾಗಿದೆ? ಈಥೈನ್. ಹಾಗಾದರೆ ಅದರ ರಚನಾ ಸೂತ್ರವನ್ನು ಗಮನಿಸಿ. 2 ಕಾರ್ಬನ್ ಪರಮಾಣುಗಳ ನಡುವೆ ಯಾವ ಬಂಧವಿದೆ? ತ್ರಿಬಂಧ ಇದೆ. ಹಾಗಿದ್ದರೆ ಅದನ್ನು ಹೆಸರಿಸಬೇಕಾದ್ರೆ ನಾವು ಈಥೈನ್ ಅಂದರೆ ಐನ್ ಎಂಬ ಉಚ್ಚಾರಣೆಯನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ 4 ಕಾರ್ಬನ್ ಇದ್ದರೆ ಬ್ಯೂಟೈನ್ ಎಂದು, 5 ಕಾರ್ಬನ್ ಇದ್ದರೆ ಪೆಂಟೈನ್ ಎಂದು ನಾವು ಹೆಸರಿಸುತ್ತೇವೆ.
ಮಕ್ಕಳೇ, ಇದುವರೆಗೂ ನೀವು ಸಾವಯವ ಸಂಯುಕ್ತಗಳನ್ನು ಹೆಸರಿಸುವುದರ ಬಗ್ಗೆ ನೀವು ತಿಳ್ಕೊಂಡ್ರಲ್ವಾ? ಹ್ಯಾಲೋ ಆಲ್ಕೇನ್, ಆಲ್ಕೋಹಾಲ್, ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಲ್ಕೀನ್ಗಳು ಮತ್ತು ಆಲ್ಕೈನ್ಗಳನ್ನು ಹೆಸರಿಸುವ ಪದ್ಧತಿಯ ಬಗ್ಗೆ ತಿಳಿದುಕೊಂಡೆವು. ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ಅಭ್ಯಾಸವನ್ನು ಮಾಡಬೇಕು ಮಕ್ಕಳೇ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನ ಸಂಯುಕ್ತಗಳನ್ನು ಹೇಗೆ ಹೆಸರಿಸುವಿರಿ? ನೋಡಿರಿ, ಇಲ್ಲಿ ಮೊದಲನೇ ಪ್ರಶ್ನೆ CH3 CH2 Br. ಇಲ್ಲಿ C2H ಅಂದರೆ ಯಾವುದು? 2 ಕಾರ್ಬನ್ ಇರುವಂತಹ ಈಥೇನ್ಗೆ 1 ಹೈಡ್ರೋಜನ್ ಜಾಗದಲ್ಲಿ ಯಾವಾಗ ಬಂದಿದೆ ಕ್ರಿಯಾ ಗುಂಪು ಅಥವಾ ಹ್ಯಾಲೋ ಆಲ್ಕೇನ್ ಗುಂಪು ಯಾವುದಿದೆ? ಬ್ರೋಮಿನ್ ಇದೆ. ಹಾಗಾದರೆ ಇದನ್ನು ಏನಂತ ಹೆಸರಿಸಬೇಕು? ನೋಡಿರಿ ಮಕ್ಕಳೇ, ಇಲ್ಲಿ 3 ಕಾರ್ಬನ್ ಇದ್ದಾಗ ನಾವು ಅದನ್ನು ಏನಂತ ಹೇಳಿದ್ವಿ? ಬ್ರೋಮೋ ಪ್ರೋಪೇನ್ ಅಂತ ಹೇಳಿದ್ವಲ್ವಾ? ಹಾಗಾದರೆ ಇಲ್ಲಿ 2 ಕಾರ್ಬನ್ ಇದೆ. 2 ಕಾರ್ಬನ್ ಇದ್ದರೆ ಈಥೇನ್ ಎಂದು ನಿಮಗೆ ತಿಳಿದಿದೆ ಅಲ್ಲವೇ? ಹಾಗಾದರೆ ಈ ಸಂಯುಕ್ತದ ಹೆಸರೇನು? ಬ್ರೋಮೋ ಈಥೇನ್. ಗೊತ್ತಾಯ್ತಲ್ವ ಮಕ್ಕಳೇ? ಈ ರೀತಿ ನೀವು ಹೆಸರಿಸುವುದನ್ನು ಅಭ್ಯಾಸ ಮಾಡಬೇಕು. ಬ್ರೋಮೋ ಈಥೇನ್. ಮತ್ತೊಂದು ಎರಡನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. CHO ಈ ಕ್ರಿಯಾ ಗುಂಪನ್ನು ಹೊಂದಿರುವಂಥ ಸಂಯುಕ್ತದ ಹೆಸರೇನು? ಮೊದಲನೇದಾಗಿ ಯಾವ ಕ್ರಿಯಾ ಗುಂಪು ಇದೆ? ಆಲ್ಡಿಹೈಡ್ ಕ್ರಿಯಾ ಗುಂಪು ಇದೆ. ಎಷ್ಟು ಕಾರ್ಬನ್ ಇದೆ? 1 ಕಾರ್ಬನ್. 1 ಕಾರ್ಬನ್ ಇದ್ದರೆ ನಾವು ಅದು ಯಾವ ರೀತಿಯಾಗಿ ಹೆಸರಿಸ್ತೀವಿ? ಮೀಥೇನ್. ಹಾಗೆ ಕ್ರಿಯಾ ಗುಂಪು ಆಲ್ಡಿಹೈಡ್ ಇದ್ದಾಗ ಅಂತ್ಯ ಪ್ರತ್ಯಯ ಏನಾಗುತ್ತದೆ? ಆಲ್ ಎಂದಾಗುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀವು ಆಗಲೇ ನೋಡಿದ್ರಲ್ವಾ? 3 ಕಾರ್ಬನ್ ಇದ್ದಾಗ ಆಲ್ಡಿಹೈಡ್ ಕ್ರಿಯಾ ಗುಂಪು ಇದ್ದಾಗ ಅದನ್ನು ನಾವು ಪ್ರೋಪೇನ್ಯಾಲ್ ಎಂದು ಹೆಸರಿಸ್ತೀವಿ. ಹಾಗಾದರೆ ಇಲ್ಲಿ 1 ಕಾರ್ಬನ್ ಇದ್ದಾಗ ನಾವು ಅದನ್ನು ಏನಂತ ಹೆಸರಿಸ್ಬೋದು? ಮೆಥನ್ಯಾಲ್. ಹಾಗಾದರೆ ಈ ಸಂಯುಕ್ತದ ಹೆಸರು ಮೆಥನ್ಯಾಲ್ ಎಂದು ಹೆಸರಿಸುತ್ತೇವೆ. ಹಾಗೆ ಮತ್ತೊಂದು 3ನೇ ಸಂಯುಕ್ತವನ್ನು ಗಮನಿಸಿ ಮಕ್ಕಳೇ. ಈ ಸಂಯುಕ್ತವನ್ನು ನೀವು ಹೆಸರಿಸಬೇಕು. ಮೊದಲನೇದಾಗಿ ನಾವು ಎಷ್ಟು ಕಾರ್ಬನ್ ಇದೆ ಎಂಬುದನ್ನು ಗಮನಿಸಬೇಕು. 1 2 3 4 5 6 ಕಾರ್ಬನ್ ಇದೆ ಅಲ್ಲವೇ? 6 ಕಾರ್ಬನ್ ಇದ್ದರೆ ಅದನ್ನು ನಾವೇಂತ ಓದ್ತೀವಿ? ಹೆಕ್ಸೇನ್ ಅಂತ ಓದ್ತೀವಲ್ವಾ? ಇಲ್ಲಿ 2 ಕಾರ್ಬನ್ ಪರಮಾಣುಗಳ ನಡುವೆ ಯಾವ ಬಂಧ ಇದೆ? ತ್ರಿಬಂಧ ಇದೆ. ಹಾಗಾದರೆ ಕಾರ್ಬನ್ ಸಂಯುಕ್ತದಲ್ಲಿ ತ್ರಿಬಂಧ ಇದ್ದರೆ ಅದನ್ನು ನಾವೇಂತ ಓದ್ತೀವಿ? ಆಲ್ಕೈನ್ಗಳೆಂದು ಓದುತ್ತೇವೆ ಅಲ್ವೇ? ಅಂತ್ಯ ಪ್ರತ್ಯಯ ಏನಾಗಬೇಕು? ಐನ್ ಅಂತ ಆಗಬೇಕಲ್ವಾ? ನೋಡಿರಿ, 3 ಕಾರ್ಬನ್ ಇದ್ದಾಗ ನಾವು ಅದನ್ನು ಪ್ರೋಪೈನ್ ಅಂತ ಹೆಸರಿಸಿದ್ವಿ. ಇಲ್ಲಿ ಎಷ್ಟು ಕಾರ್ಬನ್ ಇದೆ? ಹಾಗಾದರೆ 6 ಕಾರ್ಬನ್ ಇದ್ದಾಗ ಅದನ್ನು ಯಾವ ರೀತಿಯಾಗಿ ಹೆಸರಿಸ್ಬೋದು? ಹೆಕ್ಸೈನ್. ನೋಡಿದ್ರಲ್ವ ಮಕ್ಕಳೇ? ಈ ರೀತಿ ಈ ಸಂಯುಕ್ತದ ಹೆಸರೇನು? 6 ಕಾರ್ಬನ್ ಇದೆ, ತ್ರಿಬಂಧ ಇದೆ, ಆದ್ದರಿಂದ ಇದರ ಹೆಸರು ಹೆಕ್ಸೈನ್. ಈ ರೀತಿ ನೀವು ಪರೀಕ್ಷೆಯಲ್ಲಿ ಕೊಟ್ಟಾಗ ಬರೆಯುವುದನ್ನು ಅಭ್ಯಾಸವನ್ನು ಮಾಡಬೇಕು. ನೋಡಿ ಮಕ್ಕಳೇ, ಇಲ್ಲಿ ಸೈಕ್ಲೋಪೆಂಟೇನ್ನ ಅಣುಸೂತ್ರ ಮತ್ತು ಎಲೆಕ್ಟ್ರಾನ್ ಚುಕ್ಕಿ ರಚನೆಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಅಲ್ವಾ? ಈಗಾಗಲೇ ನಿಮಗೆ ಎಲೆಕ್ಟ್ರಾನ್ ಚುಕ್ಕಿ ರಚನೆಗಳನ್ನು ನೀವು ನೋಡಿದಿರಲ್ವಾ? ನೋಡ್ರಿ, ಇಲ್ಲಿ ಈಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಹೇಗಿದೆ, ಹಾಗೆಯೇ ಈಥೀನ್ನ ರಚನೆಯ ಎಲೆಕ್ಟ್ರಾನ್ ಚುಕ್ಕಿ ರಚನೆ, ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ. ಈಗಾಗಲೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಸೈಕ್ಲೋಹೆಕ್ಸೇನ್ನ ರಚನೆಯನ್ನು ನೀವು ಗಮನಿಸಿದ್ದೀರಲ್ಲವೇ? ಹೆಕ್ಸೇನ್ ಅಂದರೆ ಇಲ್ಲಿ ನಾವು 6 ಕಾರ್ಬನನ್ನು ಬರೆದುಕೊಂಡಿದ್ದೀವಿ. ಪ್ರತಿ ಕಾರ್ಬನಿಗೂ 2 ಹೈಡ್ರೋಜನ್. ಹಾಗಾಗಿ ಅದರ ಅಣುಸೂತ್ರ C6H12 ಆಗಿದೆ. ಅದೇ ರೀತಿಯಾಗಿ ನಾವೀಗ ಸೈಕ್ಲೋಪೆಂಟೇನ್ಗೆ ನಾವು ಅಣುಸೂತ್ರ C5H10 ಆದರೆ ಅದರ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಗಮನಿಸಿ ಮಕ್ಕಳೇ. ಪೆಂಟೇನ್ ಅಂದರೆ ಎಷ್ಟು ಕಾರ್ಬನ್? 5 ಕಾರ್ಬನ್ನ ಬರೆದಿದ್ದೇವೆ. ಪ್ರತಿ ಕಾರ್ಬನ್ಗೆ ಇಲ್ಲಿ 2 ಹೈಡ್ರೋಜನ್ಗಳನ್ನು
ಬರೆದಿದ್ದೇವೆ. ಹಾಗಾಗಿ ಇದರ ಅಣುಸೂತ್ರ C5H12. ಪ್ರತಿ ಕಾರ್ಬನ್ನ ಸುತ್ತ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಗಳಿರಬೇಕು? 4. ಹಾಗೂ ಹೈಡ್ರೋಜನ್ನ ವೇಲೆನ್ಸಿ ಎಷ್ಟು? 1. ಹೀಗೆ ನಾವು ಅವುಗಳ ಎಲೆಕ್ಟ್ರಾನ್ಗಳನ್ನು ಚುಕ್ಕಿಯ ಮೂಲಕ ಸೂಚಿಸುತ್ತೇವೆ. ಸೈಕ್ಲೋಪೆಂಟೇನಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಗಮನಿಸಿದ್ರಲ್ವ ಮಕ್ಕಳೇ? ಇದೇ ರೀತಿಯಾಗಿ ನೀವು ಇದನ್ನು ಬರೆದುಕೊಳ್ಬೇಕು. ಹಾಗೆ ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಪೆಂಟೇನ್ಗೆ ಎಷ್ಟು ಬಗೆಯ ಸಮಾಂಗಿಗಳನ್ನು ಬರೆಯಬಹುದು? ಈಗಾಗಲೇ ನಿಮಗೆ ಬ್ಯೂಟೇನ್ನ ಸಮಾಂಗಿಗಳ ಬಗ್ಗೆ ಗೊತ್ತಿದೆ ಅಲ್ವೇ? ಬ್ಯೂಟೇನ್ಗೆ ನಾವು ಈ ರೀತಿ 2 ರೀತಿಯ ಸಮಾಂಗಿಗಳ ರಚನೆಯನ್ನು ಬರೆಯಬಹುದು. ಸಾಮಾನ್ಯ ಬ್ಯೂಟೇನ್, ಐಸೋಬ್ಯೂಟೇನ್. ಹಾಗಾದರೆ ನಾವು ಪೆಂಟೇನ್ಗೆ ಎಷ್ಟು ರೀತಿಯ ಸಮಾಂಗಿಗಳ ರಚನೆಗಳನ್ನು ಬರೆಯಬಹುದು? ಇಲ್ಲಿ ಗಮನಿಸಿ ಮಕ್ಕಳೇ. ನಾವು ಪೆಂಟೇನ್ಗೆ 3 ಬಗೆಯ ಸಮಾಂಗಿಗಳ ರಚನೆಗಳನ್ನು ಬರೆಯಬಹುದು. ಮೊದಲನೇದಾಗಿ ನೇರವಾದ ಸರಪಳಿಯನ್ನು ಹೊಂದಿರುವಂತಹ ಪೆಂಟೇನ್ಗೆ ನಾವು ಸಾಮಾನ್ಯ ಪೆಂಟೇನ್, N ಪೆಂಟೇನ್ ಎಂದು ಕರೆಯುತ್ತೇವೆ. ಹಾಗೆ ಎರಡನೇ ಸಮಾಂಗಿ ರಚನೆಯನ್ನು ಗಮನಿಸಿ. ಒಂದು ಕಾರ್ಬನ್ ಸರಪಳಿಯಲ್ಲಿ ಕವಲು ಇದೆ. ಒಂದು ಕವಲು ಇದ್ದಾಗ ನಾವು ಅದನ್ನು ಐಸೋಪೆಂಟೇನ್ ಎಂದು ಕರೆಯುತ್ತೇವೆ. ಅದರ ಅಣುಸೂತ್ರವು ಸಹ C5H12 ಆಗಿದೆ. ಮೂರನೆಯ ಸಮಾಂಗಿಯ ರಚನೆಯನ್ನು ಗಮನಿಸಿ. ಕಾರ್ಬನ್ ಸರಪಳಿಯಲ್ಲಿ ಎಷ್ಟು ಕವಲುಗಳಿವೆ? 2 ಕವಲುಗಳಿವೆ. ನೋಡಿ ಮಕ್ಕಳೇ, ಇಲ್ಲಿ ಗಮನಿಸ್ಬೋದು ನೀವು. ಇಲ್ಲಿ ಒಂದು ಕವಲಿದೆ, ಹಾಗೆ ಇಲ್ಲಿ ಕೆಳಭಾಗದಲ್ಲಿ ಒಂದು ಕವಲಾಗಿದೆ ಕಾರ್ಬನ್ ಸರಪಳಿ. ಈ ರೀತಿ ಇದ್ದರೆ ಅದನ್ನು ನಾವು ನಿಯೋಪೆಂಟೇನ್ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೆದುಕೊಳ್ತೀರಲ್ವಾ? ಪೆಂಟೇನ್ಗೆ ನಾವು 3 ಬಗೆಯ ಸಮಾಂಗಿಗಳನ್ನು ಬರೆಯಬಹುದು. ಸಾಮಾನ್ಯ ಪೆಂಟೇನ್, ಐಸೋಪೆಂಟೇನ್, ನಿಯೋಪೆಂಟೇನ್. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಕ್ರಿಯಾಗುಂಪುಗಳು ಎಂದರೇನು, ಕ್ರಿಯಾಗುಂಪುಗಳು ಉದಾಹರಣೆ, ಅವುಗಳ ಅಣುಸೂತ್ರಗಳನ್ನು ತಿಳಿದುಕೊಂಡೆವು. ಹಾಗೆಯೇ ಅನುರೂಪ ಶ್ರೇಣಿಗಳು ಎಂದರೇನು, ಅವುಗಳಿಗೆ ಉದಾಹರಣೆಗಳನ್ನು ತಿಳ್ಕೊಂಡ್ವಿ. ಹಾಗೆಯೇ ಸಾವಯವ ಸಂಯುಕ್ತಗಳನ್ನು ಹೇಗೆ ಹೆಸರಿಸಬೇಕು, ಅವುಗಳನ್ನು ಹೆಸರಿಸುವಂತಹ ವಿಧಾನವನ್ನು ಸಹ ನಾವು ತಿಳ್ಕೊಂಡ್ವಿ. ಧನ್ಯವಾದಗಳು.